ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸಿನಿಮಾದಲ್ಲಿ ಎಷ್ಟೇ ಕಷ್ಟ ಬಂದರೂ ಕೊನೆಗೆ ಗೆಲ್ಲೋದು ಹೀರೋನೇ. ಅದೇ ರೀತಿ ರಿಯಲ್ ಲೈಫ್ನಲ್ಲೂ ಅಡೆತಡೆಗಳನ್ನು ದಾಟಿ ದಳಪತಿ ವಿಜಯ್ ಕೊನೆಗೂ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಹೀಗೆ ಅಧಿಕಾರ ಸ್ವೀಕರಿಸಿದ ಮರುದಿನವೇ ವಿಜಯ್ ತಮ್ಮ ಅಸಲಿ ಪವರ್ ತೋರಿಸೋದಕ್ಕೆ ಶುರು ಮಾಡಿದ್ದಾರೆ. ತಮಿಳುನಾಡಿನ ಇತಿಹಾಸದಲ್ಲೇ ಹಿಂದೆಂದೂ ಕಂಡರಿಯದಂಥ ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೂಲಕ ಕೇವಲ ಮಹಿಳೆಯರಷ್ಟೇ ಅಲ್ಲ, ಇಡೀ ರಾಜ್ಯದ ಜನರ ಮನಗೆದ್ದಿದ್ದಾರೆ ವಿಜಯ್. ಆದರೆ ಇದೇ ಹೊತ್ತಲ್ಲಿ ಮೇ 13ರಂದು ನಡೆಯಲಿರುವ ಫ್ಲೋರ್ ಟೆಸ್ಟ್ ಅಂದರೆ ಬಹುಮತ ಸಾಬೀತುಪಡಿಸುವ ಅಗ್ನಿ ಪರೀಕ್ಷೆಗೂ ಮುನ್ನ ವಿಜಯ್ಗೆ ಹೈಕೋರ್ಟ್ ಬಿಗ್ ಶಾಕ್ ನೀಡಿದೆ. ಇನ್ನೊಂದು ಕಡೆ ದಳಪತಿಯನ್ನ ಅಧಿಕಾರದಿಂದ ಇಳಿಸಲು ಯತ್ನಿಸ್ತಾ ಇದ್ದ ವಿಪಕ್ಷ ಎಐಎಡಿಎಂಕೆಯಲ್ಲೇ ದೊಡ್ಡ ಬಂಡಾಯ ಶುರುವಾಗಿದೆ. ಹಾಗಾದ್ರೆ ಅಧಿಕಾರಕ್ಕೆ ಬಂದ ಮೊದಲ ದಿನವೇ ವಿಜಯ್ ತಗೊಂಡ ಆ ದಿಟ್ಟ ನಿರ್ಧಾರ ಏನು? ಹೈಕೋರ್ಟ್ ವಿಜಯ್ ಶಾಸಕನಿಗೆ ನೀಡಿದ ಶಾಕ್ ಏನು? ಎಐಎಡಿಎಂಕೆಯಲ್ಲಿ ಶುರುವಾಗಿರುವ ಬಂಡಾಯದ ಕಥೆ ಏನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ದಳಪತಿ ಮಾಸ್ ಎಂಟ್ರಿ, 717 ಮದ್ಯದಂಗಡಿಗಳು ಬಂದ್. ಸ್ನೇಹಿತರೆ, ವಿಜಯ್ ಅವರು ಅಧಿಕಾರಕ್ಕೆ ಬರುವ ಮುನ್ನವೇ ತಮಿಳುನಾಡನ್ನ ವ್ಯಸನ ಮುಕ್ತ ರಾಜ್ಯವನ್ನಾಗಿ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ರು. ಇದೀಗ ಸಿಎಂ ಆದ ತಕ್ಷಣ ಆ ಮಾತನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಮೊದಲ ಹೆಜ್ಜೆ ಇಟ್ಟಿದ್ದಾರೆ. ತಮಿಳುನಾಡು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಮರುದಿನವೇ ದೇವಾಲಯಗಳು, ಶಾಲಾ ಕಾಲೇಜುಗಳು ಮತ್ತು ಬಸ್ ನಿಲ್ದಾಣಗಳ 500 ಮೀಟರ್ ವ್ಯಾಪ್ತಿಯಲ್ಲಿರುವ ಬರೋಬ್ಬರಿ 717 ಸರ್ಕಾರಿ ಮದ್ಯದಂಗಡಿಗಳನ್ನು 2 ವಾರಗಳಲ್ಲಿ ಮುಚ್ಚುವಂತೆ ವಿಜಯ್ ಸೂಚಿಸಿದ್ದಾರೆ. ಈ ಸಂಬಂಧ ಆರ್ಡರ್ ಕೂಡ ಪಾಸ್ ಮಾಡಿದ್ದಾರೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ತಮಿಳುನಾಡು ಸರ್ಕಾರದ ಅತಿ ದೊಡ್ಡ ಆದಾಯದ ಮೂಲವೇ ಈ ಟಾಸ್ಮ್ಯಾಕ್ ಮದ್ಯದಂಗಡಿಗಳು. ಕೇವಲ 2025ರಲ್ಲಿ ಈ ಮದ್ಯದಂಗಡಿಗಳಿಂದಲೇ ಸರ್ಕಾರಕ್ಕೆ 48,000 ಕೋಟಿ ರೂಪಾಯಿ ಆದಾಯ ಹರಿದು ಬಂದಿತ್ತು. ಆದರೂ ಕೂಡ ಜನರ ಕಲ್ಯಾಣದ ದೃಷ್ಟಿಯಿಂದ ವಿಜಯ್ ಆದಾಯವನ್ನೇ ಲೆಕ್ಕಿಸದೆ ಈ ದೊಡ್ಡ ನಿರ್ಧಾರ ತಗೊಂಡಿದ್ದಾರೆ. ಈ ಹಿಂದೆ ಈ ಟಾಸ್ಮ್ಯಾಕ್ ಮದ್ಯದಂಗಡಿಗಳ ಟೆಂಡರ್ ಮತ್ತು ಪೋಸ್ಟಿಂಗ್ಗಳಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಭ್ರಷ್ಟಾಚಾರ ನಡೆದಿದೆ ಅಂತ ಇಡಿ ದಾಳಿ ಕೂಡ ನಡೆದಿತ್ತು. ಇದೀಗ ಈ ಎಲ್ಲ ವಿವಾದಗಳಿಗೆ ಬ್ರೇಕ್ ಹಾಕಲು ವಿಜಯ್ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಫ್ಲೋರ್ ಟೆಸ್ಟ್ಗೂ ಮುನ್ನ ದಳಪತಿಗೆ ಕೋರ್ಟ್ ಶಾಕ್. ಸ್ನೇಹಿತರೆ, ವಿಜಯ್ ಸಿಎಂ ಆಗಿದ್ರೂ ಬುಧವಾರ ವಿಧಾನಸಭೆಯಲ್ಲಿ ತಮ್ಮ 120 ಶಾಸಕರ ಬೆಂಬಲದೊಂದಿಗೆ ಬಹುಮತ ಸಾಬೀತು ಮಾಡಬೇಕಿದೆ. ಆದರೆ ಈ ಹೊತ್ತಲ್ಲೇ ವಿಜಯ್ ಪಕ್ಷದ ಶಾಸಕರೊಬ್ಬರಿಗೆ ಮದ್ರಾಸ್ ಹೈಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ. ತಿರುಪತ್ತೂರು ಕ್ಷೇತ್ರದಲ್ಲಿ ಟಿವಿಕೆ ಅಭ್ಯರ್ಥಿ ಆರ್ ಶ್ರೀನಿವಾಸ ಸೇತುಪತಿಯವರು ತಮ್ಮ ಎದುರಾಳಿ ಡಿಎಂಕೆ ನಾಯಕ ಪೆರಿಯ ಕರುಪ್ಪನ್ ವಿರುದ್ಧ ಕೇವಲ ಒಂದೇ ಒಂದು ವೋಟ್ ಅಂತರದಿಂದ ಗೆದ್ದಿದ್ರು. ಇದನ್ನು ಪ್ರಶ್ನಿಸಿ ಡಿಎಂಕೆ ನಾಯಕ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಅಂಚೆ ಮತಗಳ ಎಣಿಕೆಯಲ್ಲಿ ಅಕ್ರಮ ನಡೆದಿದೆ ಅಂತ ಆರೋಪಿಸಿದ್ರು. ಇದೀಗ ಪ್ರಕರಣದ ವಿಚಾರಣೆ ನಡೆಸಿದ ಕೋರ್ಟ್ ಶ್ರೀನಿವಾಸ ಸೇತುಪತಿಯವರು ಶಾಸಕರಾಗಿ ಪ್ರಮಾಣ ವಚನ ಸ್ವೀಕರಿಸದಂತೆ ತಡೆ ನೀಡಿದೆ. ಇದರ ಅರ್ಥ ನಾಳೆ ನಡೆಯುವ ಫ್ಲೋರ್ ಟೆಸ್ಟ್ನಲ್ಲಿ ಈ ಶಾಸಕ ವಿಜಯ್ ಪರ ವೋಟ್ ಹಾಕುವಂತಿಲ್ಲ. ಆದರೂ ವಿಜಯ್ಗೆ ಭಯಪಡುವ ಅಗತ್ಯ ಇಲ್ಲ. ಯಾಕಂದ್ರೆ ಮ್ಯಾಜಿಕ್ ನಂಬರ್ 118ಕ್ಕಿಂತ ಹೆಚ್ಚೇ ಶಾಸಕರ ಬಲ ವಿಜಯ್ ಬಳಿ ಇದೆ. ಎಐಎಡಿಎಂಕೆಯಲ್ಲಿ ಮಹಾಬಂಡಾಯ, ವಿಜಯ್ಗೆ ಒಲಿದ ಲಕ್. ಇದೆಲ್ಲದರ ಮಧ್ಯೆ ತಮಿಳುನಾಡಿನ ಪ್ರಮುಖ ವಿಪಕ್ಷ ಎಐಎಡಿಎಂಕೆ ಪಾಳೆಯದಲ್ಲಿ ದೊಡ್ಡ ಭೂಕಂಪವೇ ಸೃಷ್ಟಿಯಾಗಿದೆ. ವಿಜಯ್ ಅವರನ್ನ ತಡೆಯಲು ಬದ್ಧವೈರಿ ಡಿಎಂಕೆ ಜೊತೆ ಕೈಜೋಡಿಸಲು ಮುಂದಾಗಿದ್ದ ಎಐಎಡಿಎಂಕೆ ನಾಯಕ ಎಡಪ್ಪಾಡಿ ಪಳನಿಸ್ವಾಮಿ ಅವರಿಗೆ ಅವರದ್ದೇ ಪಕ್ಷದ ನಾಯಕರು ಶಾಕ್ ಕೊಟ್ಟಿದ್ದಾರೆ. ಎಐಎಡಿಎಂಕೆ ಹಿರಿಯ ನಾಯಕರಾದ ಎಸ್ಪಿ ವೇಲುಮಣಿ ಮತ್ತು ಸಿವಿ ಷಣ್ಮುಗಂ ನೇತೃತ್ವದ ಬಂಡಾಯ ಬಣ, ನಾವು ಡಿಎಂಕೆ ವಿರುದ್ಧ ಹುಟ್ಟಿದ ಪಕ್ಷ, ಅವರ ಜೊತೆ ಸೇರೋದು ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ, ಹಾಗಾಗಿ ನಾವು ವಿಜಯ್ ಅವರ ಟಿವಿಕೆ ಸರ್ಕಾರಕ್ಕೆ ಬೆಂಬಲ ನೀಡ್ತೀವಿ ಅಂತ ಘೋಷಿಸಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಪಕ್ಷ ಬಿಜೆಪಿಯೊಂದಿಗಿನ ಮೈತ್ರಿಯನ್ನ ಕಡಿದುಕೊಂಡಿದೆ ಅಂತಲೂ ಹೇಳಿದ್ದಾರೆ. ಬಿಜೆಪಿ ಜೊತೆಗಿನ ಮೈತ್ರಿಯಿಂದಾಗಿಯೇ ವಿಜಯ್ ಅವರು ಎಐಎಡಿಎಂಕೆ ಬೆಂಬಲ ಪಡೆಯಲು ಹಿಂದೇಟು ಹಾಕ್ತಿದ್ರು. ಈಗ ಆ ಅಡೆತಡೆಯು ನಿವಾರಣೆಯಾಗಿದೆ. 47 ಶಾಸಕರನ್ನ ಹೊಂದಿರುವ ಎಐಎಡಿಎಂಕೆಯ ಬಹುತೇಕ ಶಾಸಕರು ವಿಜಯ್ ಬೆಂಬಲಕ್ಕೆ ನಿಲ್ಲೋ ಸಾಧ್ಯತೆಯಿದೆ. ಇದು ವಿಜಯ್ ಅವರ ಮುಂದಿನ ರಾಜಕೀಯ ಭವಿಷ್ಯವನ್ನ ಮತ್ತಷ್ಟು ಭದ್ರಪಡಿಸಲಿದೆ. ಸ್ನೇಹಿತರೆ, ಒಟ್ಟಿನಲ್ಲಿ ಅಧಿಕಾರಕ್ಕೆ ಬಂದ ಮೊದಲ ದಿನವೇ ವಿಜಯ್ ಅಬ್ಬರ ಜೋರಾಗಿದೆ. ಮದ್ಯದಂಗಡಿಗಳ ನಿಷೇಧ, ವಿಪಕ್ಷದಲ್ಲಿನ ಬಂಡಾಯ ಎಲ್ಲವೂ ವಿಜಯ್ ಪರವಾಗಿಯೇ ಕೆಲಸ ಮಾಡ್ತಾ ಇದೆ. ಈ ಬಗ್ಗೆ ನೀವೇನು ಹೇಳ್ತೀರಿ? 717 ಮದ್ಯದಂಗಡಿಗಳನ್ನು ಮುಚ್ಚುವ ವಿಜಯ್ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಾಳಿನ ಫ್ಲೋರ್ ಟೆಸ್ಟ್ನಲ್ಲಿ ವಿಜಯ್ ಸಿಕ್ಸರ್ ಬಾರಿಸ್ತಾರಾ? ಎಐಎಡಿಎಂಕೆಯ ಈ ಬಂಡಾಯ ಮುಂದಿನ ದಿನಗಳಲ್ಲಿ ತಮಿಳುನಾಡು ರಾಜಕಾರಣದಲ್ಲಿ ಯಾವ ರೀತಿಯ ಹೊಸ ಟ್ವಿಸ್ಟ್ ತರಲಿದೆ? ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಹಂಚಿಕೊಳ್ಳಿ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರು ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ. ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದ ಇಂಥ ಪ್ರಮುಖ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.